ಹಾಯ್ ಹಲೋ ಸ್ನೇಹಿತರ. ಸೊ ನಾನಿವತ್ತು LLB ಸಂಬಂಧಪಟ್ಟ ಹಾಗೆ LLB ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಎಷ್ಟೋ ಜನರು ಕೂಡ ಹೇಳ್ತಾರೆ, ನಾನು ಎಕ್ಸಾಮನ್ನು ಅಟೆಂಡ್ ಆಗಿದ್ದೀನಿ, ಕರೆಕ್ಟಾಗಿ ಕೂಡ ಬರೆದಿದ್ದೀನಿ, 80 ಬರೆದಿದ್ದೀನಿ, ಆದರೂ ಕೂಡ ನಾನು ಫೇಲ್ ಮಾಡ್ತಾ ಇದ್ದಾರೆ, ಯಾಕಂತ ಗೊತ್ತಾಗ್ಲಿತ್ತಿಲ್ಲ ಅಂತ ಹೇಳ್ತಾರೆ. ಸೊ ನಾವು ಕೂಡ ಕಾಮನಾಗಿ ಕೇಳ್ತಾ ಇರ್ತೀವಿ ಫ್ರೆಂಡ್ ಸರ್ಕಲಲ್ಲಿ, ಯಾಕೆ ಮಗ ಫೇಲ್ ಆಗ್ಲತ್ತಿಲ್ಲ ಅಂತ ಕೇಳ್ತೀವಿ. ಇಲ್ಲ ಮಗ, ನಾನು ಕರೆಕ್ಟಾಗಿ ಬರೋದೀನಿ, ಎಲ್ಲ ಚಂದ ಬರೋದೀನಿ, ಬಟ್ ಅಂದ್ರೂ ವ್ಯಾಲ್ಯೂಟರ್ ಯಾವ ರೀತಿ ಚೆಕ್ ಮಾಡ್ಲತ್ತೇವೆ ಅಂತ ಗೊತ್ತಾಗಲ್ಲಾಗ್ಯದ ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಹೆಂಗಲತ್ತೀನಿ ಗೊತ್ತಿಲ್ಲ, ನಾನು ಚಂದ ಬರ್ಲಿತ್ತೀನಿ, ಎಕ್ಸಾಕ್ಟ್ ಕರೆಕ್ಟ್ ಬರ್ಲಿದ್ದೀನಿ, ಬಟ್ ಅಂದ್ರೂ ನಾನು ಫೇಲ್ ಆಗ್ಲತ್ತೀನಿ, ಯಾಕೇನು ಗೊತ್ತಾಗಲ್ಲಾಗ್ಯದ ಅಂತ ಹೇಳ್ತಾರೆ. ನಾನೊಂದು ಅವರಿಗೆ ಒಂದು ಸೊಲ್ಯೂಷನ್ ಹೇಳ್ತೀನಿ. ಯಾರು ಫೇಲ್ ಆಗ್ಲತ್ತೀರಿ ಅವ್ರಿಗೆ ಅಷ್ಟೇ, ಯಾರು ಪಾಸ್ ಆಗ್ಲತ್ತಿರಲ್ಲ ಅವರಿಗಿಲ್ಲ. ಯಾಕಂದ್ರೆ ಪಾಸ್ ಆಗೋರು ಗೊತ್ತಿರ್ತಾರೆ ಹೆಂಗೆ ಬರೀಬೇಕಂತ. ಸೊ ಯಾರು ಫೇಲ್ ಆಗ್ಲತ್ತೀರಿ, ನೀವೇನು ತಪ್ಪು ಮಾಡ್ಲತ್ತೀರಿ, ಸೊ ನೀವು ಅದನ್ನು ಅರ್ಥ ಮಾಡ್ಕೊಳ್ರಿ. ಸೊ ನಾನು ಕೆಲವೊಂದು ಎಕ್ಸಾಮನ್ನು ಬರೆಯುವುದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ತೀನಿ, ಮತ್ತು ಯಾವ ರೀತಿ ವ್ಯಾಲ್ಯೂಟರ್ನ ಚೆಕ್ ಮಾಡ್ತಾರೆ ಅನ್ನೋದು ಕೂಡ ಹೇಳ್ತೀನಿ ನಿಮಗೆ. ನಾನು ಕೂಡ ಒಬ್ಬ ಲಾ ವಿದ್ಯಾರ್ಥಿನೇ. ನೀವು ಮೊದಲಿಗೆ ತಪ್ಪು ಮಾಡೋದು ಎಲ್ಲಿಪ್ಪ ಅಂತ ನೋಡೋದಾದರೆ, ಎಕ್ಸಾಮನ್ನು ನೀವು ಒಂದು ಕ್ವಶನ್ ತೊಗೊಂಡಿರ್ತೀರಿ. ಒಂದು ಕ್ವಶನ್ಗೆ ಕೆಲವೊಬ್ರು ಎಕ್ಸಾಮ್ ಹೆಂಗೆ ಬರೀತಾರಪ್ಪ ಅಂತಂದರೆ, ಸೀದಾ ಡೈರೆಕ್ಟ್ ಆನ್ಸರ್ ಬರೀತಾರೆ, ಸಿನಾಪ್ಸಿಸ್ ಏನು ಹಾಕೋಂಗಿಲ್ಲ. ಎಕ್ಸಾಂಪಲ್ ಅಂದರೆ ಪಿ ಟಿ ಕೆ ಆಗೋಣ ಅರ್ಥ ಆಗೋಣ ವ್ಯಾಖ್ಯಾನ ಗುಣಲಕ್ಷಣಗಳು, ಮತ್ತು ಕೆಳಗಡೆ ಮತ್ತು ಪಾಯಿಂಟ್ಸ್ಗಳು, ಈ ರೀತಿ ಹಾಕಿ ಬರೆಯೋಂಗಿಲ್ಲ. ಕೆಲವೊಬ್ಬರು ಬರೆಯೋಂಗಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಬರೀತಾರೆ, ಕೆಲವೊಬ್ಬರು ಹಂಗೆ ಬರೆಯೋಂಗಿಲ್ಲ, ಹೌದಾ. ಸೊ ಅವರು ಕೂಡ ಅಲ್ಲಿ ಕೂಡ ಅವ್ರಿಗೆ ಏನಾಗುತ್ತೆ, ಫೇಲ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಯಾಕೆ ಫೇಲ್ ಆಗ್ತಾರೆ ಅಂತವ್ರು ಅಂತಂದರೆ, ಮೊದಲಿಗೆ ಪೇಪರ್ ಚೆಕ್ ಆಗುವಂಥದ್ದು ಜಸ್ಟ್ ನೀವು ಫ್ರಂಟ್ ಪೇಜಲ್ಲಿ ಏನು ಬರೆದಿದ್ರೆ ನೋಡ್ತಾರೆ. ಫಸ್ಟ್ ಒಂದು ಕ್ವಶನ್ಗೆ ಅಲ್ಲಿ ಪಾಯಿಂಟ್ಸನ್ನು ಯಾವ ರೀತಿ ಹಾಕಿದ್ದೀರಿ, ಪಾಯಿಂಟ್ಸನ್ನು ಕರೆಕ್ಟಾಗಿ ಹಾಕಿದ್ದಾರೋ ಇಲ್ಲೋ ನೋಡ್ತಾರೆ ಫಸ್ಟ್, ಆಯಿತಾ. ಅದಾದಮೇಲೆ ಏನು ಮಾಡ್ತಾರೆ, ನೆಕ್ಸ್ಟ್ ಅವ್ರು ಮತ್ತೆ ಪಿ ಟಿ ಕೆ ಬರ್ತಾರೆ. ಪಿ ಟಿ ಕೆಯಲ್ಲಿ ಏನು ಮಾಡ್ತಾರೆ, ಕೆಲವೊಬ್ಬರು ಸ್ಟೂಡೆಂಟ್ಗಳು ಹೆಂಗೆ ಬರೀತಾರಪ್ಪ ಪಿ ಟಿ ಕೆ ಅಂತಂದರೆ, ಅವ್ರಿಗೆ ಮನಸ್ಸಿನ ಬರೀತಾರೆ ಪಿ ಟಿ ಕೆ. ಆ ಒಂದು ಇದಕ್ಕೆ ಸಂಬಂಧ ಇರೋಂಗಿಲ್ಲ, ಸುಮ್ಮನೆ ಏನೋ ಒಂದು ಗೋಳ ಬರೆದಿರ್ತಾರೆ. ಪಿ ಟಿ ಕೆ ಅಂದರೆ ಸುಮ್ಮನೆ ಏನೋ ಒಂದು 4 ಸೇರಿಸ್ಬಿಡ್ತಾರೆ, ಅಲ್ಲಿಂದ ತಮ್ಮ ಮನಸ್ಸಿಗೆ ಬಂದಾಗ ಬರೆದಿರ್ತಾರೆ, ಅನಿಸಿಕೆ ಬರೆದಿರ್ತಾರೆ ಅಷ್ಟೇ. ಬಟ್ ಪಿ ಟಿ ಕೆ ಅಂತಂದರೆ ಏನು, ಪಿ ಟಿ ಕೆ ಅಂದರೆ ಅಲ್ಲಿ ಯಾವ ರೀತಿ ಬರೀಬೇಕು ಪಿ ಟಿ ಕೆಯಲ್ಲಿ ಅಂತ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಆ ಗೊತ್ತಿಲ್ಲದೇ ಇರುವ ಸಂದರ್ಭಕ್ಕೆ, ಆ ಗೊತ್ತಿಲ್ಲದೇ ಇರುವಂಥ ಒಂದು ಕಾರಣಕ್ಕಾಗಿ ಕೆಲವೊಬ್ರು ಏನು ಮಾಡ್ತಾರೆ, ವ್ಯಾಲ್ಯೂಟರ್ಸ್ಗಳು ಆ ಪಿ ಟಿ ಕೆಯಲ್ಲೇ ನಿರ್ಧಾರ ಆಗುತ್ತೆ ನೀನು ಮುಂದೇನು ಬರೆದಿದೆಯಾ ಅನ್ನೋದನ್ನು. ಆ ಏನೇನು ಫಸ್ಟಿಗೆ ಹಾಕಿರ್ತೀಯಲ್ಲ ಸಿನಾಪ್ಸಿಸು, ಅದರಲ್ಲಿ ಗೊತ್ತಾಗುತ್ತೆ ನೀನು ಏನು ಮುಂದೆ ಬರ್ತಿದೆಯಾ ಅಂತ. ಸೊ ಹಾಗಾಗಿ ಪಿ ಟಿ ಕೆಯಲ್ಲಿ ಏನಿರುತ್ತಪ್ಪ ಅಂತಂದರೆ, ಆ ಒಂದು ಕ್ವೆಶನ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಒಂದು ಕಂಪನಿಯ ಗುಣಲಕ್ಷಣಗಳು ಅಂತ ಕ್ವಶನ್ ಬಂದಿದೆ ಅಂತ ತಿಳ್ಕೊಳ್ಳೋಣ. ಆ ಕಂಪನಿಯ ಗುಣಲಕ್ಷಣಗಳಂತ ಬಂದಾಗ ನಾವೇನು ಬರೀಬೇಕು, ಕಂಪನಿ ಯಾವಾಗ ಬಂತು, ಯಾವಾಗ ಸ್ಥಾಪನೆ, ಅಂದರೆ ಕಂಪನಿ ಆ್ಯಕ್ಟ್ ಯಾವಾಗ ಬಂತು, ಯಾವಾಗಿಲ್ಲ, ಅದರದ್ದು ಇತಿಹಾಸವನ್ನು ಸ್ವಲ್ಪ ಸೇರಿಸ್ಕೋಬೇಕು. ಅದಾದಮೇಲೆ ಕಂಪ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಗುಣಲಕ್ಷಣಗಳೇನದಾವಲ್ಲ, ಸೊ ಅದರ ಬಗ್ಗೆ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಕಂಪನಿ ನಾವು ಯಾವ ಉದ್ದೇಶಕ್ಕಾಗಿ ಓಪನ್ ಮಾಡ್ತೀವಿ ಅದನ್ನು ನಾವು ಸ್ವಲ್ಪ ಬರೀಬೇಕಾಗುತ್ತೆ. ಕಂಪನಿಯ ಅಂದರೆ ಏನನ್ನೋದನ್ನು ಕೂಡ ಸ್ವಲ್ಪ ಅದರಲ್ಲಿ ಪಿ ಟಿ ಕೆಯಲ್ಲಿ ಹಾಕಬೇಕಾಗತ್ತೆ. ಅರ್ಥದಲ್ಲಿ ಹಾಕೋದನ್ನು ಕಂಪನಿ ಅಂದರೆ ಏನಂತ ಅರ್ಥದಲ್ಲಿ ಬರೆಯೋದು ಬೇರೆ, ಆದರೆ ಪಿ ಟಿ ಕೆಯಲ್ಲಿ ಆ ಕ್ವಶನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಾರಾಂಶವನ್ನು ಸ್ವಲ್ಪಾಗಿ ನಾವು ಶೂಟಾಗಿ ಅದರಲ್ಲಿ ಬರಿಬೇಕು ನಾವು. ಆ ರೀತಿ ಬರೆದಾಗ ಏನಾಗುತ್ತೆ ವ್ಯಾಲ್ಯೂಟರ್ಗೆ, ಸೊ ಪಿ ಟಿ ಕೆ ಓದ್ತಾನೆ ಅವ್ನು ಫಸ್ಟ್. ಪಿ ಟಿ ಕೆ ಓದಿದ ಮೇಲೆ ಏನಾಗುತ್ತೆ, ಓಕೆ ಇವನಿಗೆ ಕ್ವಶನ್ ಎಲ್ಲ ಅರ್ಥ ಆಗಿದೆ, ಅಂದರೆ ಮುಂದಿನ ಆನ್ಸರ್ ಕೂಡ ಕರೆಕ್ಟಾಗಿ ಬರೆದಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅವರು, ಸೊ ಮುಂದೆ ಜಾಸ್ತಿ, ಯಾಕಂದರೆ 1000 ವಿದ್ಯಾರ್ಥಿಗಳು ಒಂದು ಬುಕ್ಲೆಟ್ ಇರ್ತಾವಲ್ಲಿ ಕುಂತು ಎಲ್ಲನೂ ಕೂಡ ಚೆಕ್ ಮಾಡೋಕ್ಕಾಗಲ್ಲ. ಅವ್ರು ನೋಡೋದು ಒಂದೇ ಪಿ ಟಿ ಕೆ ಮತ್ತು ಸಿನಾಪ್ಸಿಸ್. ಸೊ ಇವಷ್ಟು ಮಾತ್ರ ನೀವು ಕರೆಕ್ಟ್ ನೀಟಾಗಿ ಬರೆದ್ರೆ, ಸೊ ನೀವು ಪಾಸ್ ಆಗುವಂಥ ಚಾನ್ಸಸ್ 99% ಇರುತ್ತೆ ಸ್ನೇಹಿತರೆ. ಸೊ ಯಾರೆಲ್ಲ ನೀವು ಪಿ ಟಿ ಕೆಯನ್ನು ಕರೆಕ್ಟಾಗಿ ಬರೆಯೋದಿಲ್ವೋ, ಸಿನಾಪ್ಸಿಸನ್ನು ಕರೆಕ್ಟಾಗಿ ಹಾಕೋದಿಲ್ವೋ, ಸೊ ನೀವು ಕರೆಕ್ಟಾಗಿ ಹಾಕಿ, ಹೌದಾ. ಸೊ ಇದೊಂದು ಪಾಯಿಂಟ್. ಆದರೆ ಇನ್ನೊಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ, ಎಲ್ಲ ಕರೆಕ್ಟ್ ಬರೀತಾರೆ, ಸಿನಾಪ್ಸಿಸ್ ಹಾಕ್ತಾರೆ, ಪಿ ಟಿ ಎನ್ ಕೂಡ ಕರೆಕ್ಟಾಗಿ ಬರೀತಾರೆ, ಸಾರಾಂಶ ಕೂಡ ಕರೆಕ್ಟಾಗಿ ಬರೀತಾರೆ, ಎಲ್ಲವನ್ನ ಎಕ್ಸ್ಪ್ಲೇನ್ ಕರೆಕ್ಟಾಗಿ ಮಾಡ್ತಾರೆ, ಹೌದಾ. ಆದರೂ ಕೂಡ ಫೇಲ್ ಆಗ್ತಾರೆ. ಯಾಕಪ್ಪ ಅಂತಂದರೆ, ಸೊ ಅವ್ರದ್ದು ಒಂದು ಹ್ಯಾಂಡ್ ರೈಟಿಂಗ್ ಸರಿ ಇರೋಂಗಿಲ್ಲ. ಏನಪ್ಪ ಅಂತಂದರೆ, ವ್ಯಾಲ್ಯೂಟರ್ಸ್ಗಳಿಗೆ ಏನಾಗುತ್ತೆ, ಆ ಒಂದು ಬುಕ್ಲೆಟ್ ನೋಡಿದ ತಕ್ಷಣ ಏನಾಗಬೇಕು, ಅಟ್ರಾಕ್ಷನ್ ಆಗಬೇಕು. ಅಟ್ರಾಕ್ಷನ್ ಅಂತಂದರೆ ನಾನೇನು ಮುತ್ತು ಬರ್ದಂಗೆ ಬರೀರಿ ಅಂತ ಹೇಳ್ತಿಲ್ಲ, ನಾರ್ಮಲಾಗಿ ಬರಿಬೋದು, ಅಂದ್ರೆ ಒಂದು ಅರ್ಥ ಆಗೋ ರೀತಿಗೆ ಬರೀಬೇಕು ಅಂತ ಹೇಳ್ತಾರೆ. ಕೆಲವೊಬ್ರು ಏನು ಮಾಡ್ತಾರಪ್ಪ, ಇಂಗ್ಲೀಷ್ ಮೀಡಿಯಮ್ ಅವರು ಸುಮ್ಮನೆ ಗರ ಗೀಸ್ಬಿಡ್ತಾರೆ, ಡಾಕ್ಟರ್ ಬರ್ದಂಗೆ ಬರೆದ್ಬಿಡ್ತಾರೆ, ಹೌದಾ. ಸೊ ಆ ರೀತಿ ಬರ್ದಾಗ ಏನಾಗುತ್ತೆ ವ್ಯಾಲ್ಯೂಟರ್ಗೆ ಅದು ಗೊತ್ತೇ ಆಗಲ್ಲ, ಚೆಕ್ ಮಾಡೋಕೆ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಹಾಗಾಗಿ ಇರಿಟೇಬಲ್ ಆಗಿಬಿಡುತ್ತೆ ಅವ್ರಿಗೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅವರು, ಆಟೋಮೆಟಿಕ್ ಫೇಲ್ ಮಾಡಿಬಿಡ್ತಾರೆ, ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಅವ್ರಿಗೆ ಮುಂದೆ ಫಸ್ಟ್ ಅವ್ರು ಮೇನ್ ಪೇಜಲ್ಲೇ
ತಪ್ಪು ಮಾಡಿದಾರೆ ಅಂದಮೇಲೆ ಸೊ ನೆಕ್ಸ್ಟ್ ಪೇಜಲ್ಲಿ ತಪ್ಪು ಮಾಡಿರ್ತಾರೆ ಅಂತ ಅವ್ರಿಗೆ ತಲೆ ಬಂದಿರುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ನಾವು ಕರೆಕ್ಟಾಗಿ ನೀನು ಒಳಗಡೆ ಏನು ಬರುತ್ತೀವಿ ಬಿಡ್ತೀವಿ ಸೆಕೆಂಡ್ರಿ, ಅಷ್ಟು ಡೀಪಾಗಿ ಯಾರೂ ಓದಲ್ಲ ಕುಂತ್ಕಿಷನ್ ಡೀಪ್ ಎಲ್ಲ ಪೇಪರ್ ಅಂತ ಓದಂಗಿಲ್ಲ. ಅವ್ರು ನೋಡೋದೇ ಫಸ್ಟ್ ಮೊದಲು PTK ಸಿನಾಪ್ಸಿಸ್ಸು ಏನು ಹಾಕಿದ್ದೀರಾ ಏನು ಹಾಕಿಲ್ಲ, ಸೆಕ್ಷನ್ಗಳಲ್ಲಿ ಏನಾದರೂ ಸಂಬಂಧಪಟ್ಟಂಗಿದ್ದರೆ ಸೆಕ್ಷನ್ಗಳನ್ನು ಅಲ್ಲಿ ಸೇರಿಸ್ಬೇಕು, ಆ್ಯಡ್ ಮಾಡಬೇಕು. ನೀಟಾಗಿ ನೀವು ಕರೆಕ್ಟಾಗಿ ಫ್ರಂಟ್ ಪೇಜಲ್ಲಿ ಕರೆಕ್ಟಾಗಿ ಬರೆದ್ರೆ ಖಂಡಿತವಾಗಿ ನೀವು ಪಾಸ್ ಆಗ್ತೀರಿ. ಯಾಕಂದರೆ ನಿಮ್ಗೆ ಏನೆಲ್ಲ ನೀವು ಪದೇ 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 ನೀವು ಫೇಲ್ ಆಗ್ಲತ್ತೀರಿ, ಸಮ್ ವೈಸ್ ನೀವು ಫೇಲ್ ಆಗ್ತಾನೆ ಬರ್ತಿದ್ದೀರ ಅಂತಂದರೆ ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಬರೆಯುವಂಥ ಮೆಥಡ್ ಚೇಂಜ್ ಮಾಡ್ಕೊಳ್ಳಿ. ಬರೆಯುವಂಥ ಒಂದು ಹ್ಯಾಂಡ್ ರೈಟಿಂಗನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಬಿಡಿ, ಒಂದೇ ರೀತಿ ಬರಿಬೇಡ್ರಿ. ಯಾಕಂದರೆ ಆ ರೀತಿ ಬರೆಯೋದ್ರಿಂದ ಏನಾಗುತ್ತೆ, ಪದೇ ಪದೇ ಮತ್ತು ಫೇಲ್ ಆಗ್ತಾ ಹೋಗ್ತೀರಿ. ಈ ಸೆಮ್ಮಲ್ಲಿ ಪಾಸ್ ಆಗ್ಬೋದು, ನೆಕ್ಸ್ಟ್ ಸೆಮ್ಮಲ್ಲಿ ಫೇಲ್ ಆಗ್ತೀರಿ, ಹಾಗೆ ಹೇಳೋಕ್ಕಾಗಂಗಿಲ್ಲ. ಒಂದೆರಡು ಪೇಪರ್ ಹಂಗೆ ಆಗ್ತಾ ಇರ್ತವೆ. ಹಂಗೆ ವ್ಯಾಲ್ಯೂಟ್ರ್ ಯಾವ ರೀತಿ ಚೆಕ್ ಮಾಡೋದು, ಒಬ್ಬರೇ ಇರೋಂಗಿಲ್ಲ ವ್ಯಾಲ್ಯೂಟ್ರ್ಗಳು, 102 ಜನ ಬರ್ತಿರ್ತಾರೆ. ಈ ಸೆಮ್ಮಿಗೆ ಬೇರೆ ಬರ್ತಾರೆ, ನೆಕ್ಸ್ಟ್ ಸೆಮ್ಮಿಗೆ ಬೇರೆ ಬರ್ತಾರೆ, ಹೇಳೋಕ್ಕಾಗಂಗಿಲ್ಲ. ಕೆಲವೊಬ್ಬರು ಪಾಸ್ ಮಾಡ್ಬೋದು, ಕೆಲವು ಪಾಸ್ ಮಾಡಿದ್ರೆ ಇರಬಹುದು, ಹೇಳೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಕರೆಕ್ಟಾಗಿ ನಾವು ಬರೆದ್ರೆ ಮುಗಿದೋಯ್ತು, ಕಿರಿಕಿರಿ ಇರೋಂಗಿಲ್ಲ. ಸೊ ಹಾಗಾಗಿ ಎಲ್ಲವನ್ನು ನೀವು ಕರೆಕ್ಟಾಗಿ ಹಾಕಿದ ಮೇಲೆ ನಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಸರಿ ಇರಬೇಕು. ಸೊ ಅಂದಾಗ ಮಾತ್ರ ಅಲ್ಲೇನಾಗುತ್ತೆ, ಪಾಸ್ ಆಗಲಿಕ್ಕೆ ನಮಗೆ ಚಾನ್ಸ್ ಇರುತ್ತೆ. ಸೊ ಇಷ್ಟು ನೀವು ಪರ್ಫೆಕ್ಟಾಗಿ PTK ಮೊದಲು ನೀವು PTK ಹಾಕಬೇಕಾದ್ರೆ ಕರೆಕ್ಟಾಗಿ PTKಯನ್ನು ನೀಟಾಗಿ ಹಾಕಿ. ನಿಮ್ಗೆ ಅರ್ಥ ಆಗಲಿಲ್ವಾ, ಸೊ ನಿಮ್ಗೆ ಅರ್ಥ ಆಗಿಲ್ಲ ರಟ್ಟು ಹೊಡೆದ್ಬಿಡಿ, ಪೂರ PTKಯನ್ನು ಬೈ ಹ್ಯಾಟ್ ಮಾಡ್ಕೊಳ್ಳಿ, ಅದನ್ನು ನೀಟಾಗಿ ಕರೆಕ್ಟಾಗಿ ಬರೆದು ಬಿಡ್ರಿ. ಸೊ ನೆಕ್ಸ್ಟ್ ಪೇಜಲ್ಲಿ ನೆಕ್ಸ್ಟ್ ಏನೆಲ್ಲ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಲ್ಲ, ಸೊ ನಿಮ್ಮ ಆ ಒಂದು ಕ್ವಶನ್ ಸಂಬಂಧಪಟ್ಟ ಹಾಗೆ ನಿಮ್ಮ ಒಂದು ಅನಿಸಿಕೆ ನಿಮ್ಗೆ ಯಾವ ರೀತಿ ಅನಿಸುತ್ತೋ ಆ ರೀತಿ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜಲ್ಲಿ ಬರಿಬೋದು, ತೊಂದರೆ ಇಲ್ಲ. ನೀವು ಪೂರ ಓನಾಗಿ ಪುಸ್ತಕದ ಲ್ಯಾಂಗ್ವೇಜು ಏನು ಎಕ್ಸಾಕ್ಟಲ್ಲಿ ಬುಕ್ಕಲ್ಲಿ ಇದೆಯೋ ಅದನ್ನೇನು ಆ್ಯಡ್ ಮಾಡ್ಬೇಕು ಅಂತೇನಿಲ್ಲ. ನಮಗೆ ಯಾವ ರೀತಿ ಅರ್ಥ ಆಗಿದೆಯೋ ಆ ರೀತಿ ಬರೆದ್ರೆ ಮುಗಿದೈತೆ, ನಾವು ಪಾಸ್ ಆಗ್ತೀವಿ, ತೊಂದರೆ ಏನಿಲ್ಲ. ಸೊ ಹಾಗಾಗಿ ಈ ರೀತಿ ನೀವು ಫಾಲೋ ಮಾಡಿ. ನೀವು ಯಾಕಂದರೆ ಪದೇ ಪದೇ ಫೇಲ್ ಆಗ್ತಾ ಏನಾಗುತ್ತೆ, ನಿಮ್ಗೆ ಏನಾಗ್ಬಿಡುತ್ತೆ, ಏನಪ್ಪ ನಾನು ಈ ರೀತಿ ಫೇಲ್ ಆಗ್ಲತ್ತೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಅಷ್ಟು ಪಾಸ್ ಆಗ್ಲತ್ತರು, ನಾನು ಒಬ್ಬನೇ ಫೇಲ್ ಆಗ್ಲತ್ತೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಅಷ್ಟು ಮಂದಿ ಪಾಸ್ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಈ ರೀತಿ ತಲೆಗೆ ಬಂದುಬಿಟ್ಟು ಏನಾಗ್ತೀರಿ, ಆ ಇಲ್ಲೆಲ್ಲಬೇನ ಅರ್ಧಕ್ಕೆ ಬಿಟ್ಬಿಡ್ತೀರಿ. ಸೊ ಹಾಗಾಗಿ ನಾನು ಏನು ತಪ್ಪು ಮಾಡ್ಲತ್ತೀನಿ ಅನ್ನೋದನ್ನು ನಾವು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು. ಸ್ವಲ್ಪ ನಾನು ಬರವಣಿಗೆಯಲ್ಲಿ ಚೇಂಜ್ ಮಾಡ್ಕೋಬೇಕಾ, ಅಥವಾ ನಾನೇನಾದರೂ ಬರೆಯುವಂಥ ಒಂದು ಸಿಸ್ಟಮನ್ನು ಚೇಂಜ್ ಮಾಡ್ಕೋಬೇಕಾ, ಅದನ್ನು ನೋಡಿಕೊಂಡು. ಸೊ ಯಾರೆಲ್ಲ ನೀವು ಪದೇ ಫೇಲ್ ಆಗ್ಲತ್ತೀರಿ, ಸೊ ಏನು ನಿಮ್ಮ ಮಿಸ್ಟೇಕ್ ಇದೆಯೋ ಅದನ್ನು ಮೊದಲು ಚೇಂಜ್ ಮಾಡ್ಕೊಳ್ಳ್ರಿ. PTKಯಲ್ಲಿ ನೀವು ಯಾವ ರೀತಿ PTK ಬರೀತೀರೋ ನಿಮಗೆ ಗೊತ್ತಿರುತ್ತೆ, ಅದು ನಾನು ಹೇಳಿದ್ದೀನಿ ಈಗ. ಸೊ ನೀವು ಯಾವ ರೀತಿ PTK ಬರೀತೀರೋ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನೀವೇನಾದರೂ ನಿಮ್ಮ ಅನಿಸಿಕೆ ಪ್ರಕಾರ ನೀವು PTK ಬರೆಯಂಗಿದ್ದರೆ, ಮನಸ್ಸಿಗೆ ಮುಂದೆ ನೀವು PTK ಬರೆಯಂಗಿದ್ದರೆ, ಸೊ ಅದನ್ನು ಚೇಂಜ್ ಮಾಡಿ ಆ ಕ್ವಶನ್ ಸಂಬಂಧಪಟ್ಟ ಹಾಗೆ ನೀವು PTKಯನ್ನು ಫಸ್ಟ್ ಕರೆಕ್ಟ್ ಫೋಕಸ್ PTKಯಲ್ಲಿ ನೀವು ಕೊಡಬೇಕಾಗತ್ತೆ. ನೀವು ಫೋಕಸನ್ನು PTKಯಲ್ಲಿ ಕೊಟ್ಟರೆ ವ್ಯಾಲ್ಯೂಟರು ಅವನು ನಿಮ್ಮ ಮೇಲೆ ಫೋಕಸ್ ಮಾಡ್ತಾನೆ, ಅಂದರೆ ನೀವು ಪಾಸ್ ಮಾಡ್ತಾನೆ. ಅವನು 32 ಕೊಟ್ಟಾದರೂ ನೀವು ಪಾಸ್ ಮಾಡೇ ಮಾಡ್ತಾನೆ. ನೀವು ಫಸ್ಟಿಗೆ ನೀವು ಡುಮ್ಕಿ ಹೊಡೆದ್ರೆ ಅವನು ನಿಮಗೆ ಡುಮ್ಕಿ ಹೊಡಿಸ್ತಾನೆ ಪದೇ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಯಾರೆಲ್ಲ ಈ ರೀತಿ ತಪ್ಪುಗಳನ್ನು ಮಾಡ್ತಾಯಿದ್ದೀರಿ ಚೇಂಜ್ ಮಾಡ್ಕೊಳ್ರಿ, ಕರೆಕ್ಟಾಗಿ ನೀವು ಎಕ್ಸಾಮನ್ನು ಬರೀರಿ. ಯಾರಿಗೆಲ್ಲ ನೀಟ್ ಅಕ್ಷರ ಬರೆಯೋಕ್ಕೆ ಬರೋಂಗಿಲ್ಲ, ನೀಟ್ ಅಂದರೆ ನಿಮಗೇನು ಪೂರ ಕರೆಕ್ಟಾಗಿ ಏನು ಟೈಪ್ ಮಾಡೋ ಥರ ನೀಟ್ ಅಂತಲ್ಲ, ಒಂದು ಲೆಕ್ಕಕ್ಕೆ ಅರ್ಥ ಆಗುವಾಗೆ ಓದ್ಲಕ್ಕೆ ಬರೋ ಹಾಗೆ ಆ ವ್ಯಾಲ್ಯೂಟ್ರಿಗೆ ಇರಿಟೇಬಲ್ ಆಗಬಾರ್ದು, ಆ ರೀತಿ ಬರೀರಿ. ಮನಸ್ಸಿಗೆ ಬಂದ ಸುಮ್ ಕಚಿ ಬಿಚ್ಚಿ ಬರಿಬೇಡ್ರಿ. ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತಂದರೆ ಇಂಗ್ಲೀಷು ಕೂಡ ಪರ್ಫೆಕ್ಟ್ ಇರೋಂಗಿಲ್ಲ ಅಂಥವ್ರು ಏನು ಮಾಡ್ತಾರೆ, ಸುಮ್ಮನೆ ಮನಸ್ಸಿಗೆ ಬಂದಂಗೆ ಬರೆದಿರ್ತಾರೆ. ಈಗ ಕನ್ನಡ ಮೀಡಿಯಮಲ್ಲಿ ಓದಿರ್ತಾರಪ್ಪ ಅಂಥವರು ಇಂಗ್ಲೀಷಲ್ಲಿ ಎಕ್ಸಾಮ್ ಬರಿತಿರ್ತಾರೆ. ಅಂಥವ್ರಿಗೆ ಬರಿಬೇಡ ಅಂತ ಏನು ಅಂತಿಲ್ಲ, ಅವರು ಇಂಗ್ಲೀಷಲ್ಲಿ ಬರಬೇಕಾದ್ರೆ ಕೂಡ ನಾವು ಪರ್ಫೆಕ್ಟ್ ಇರಬೇಕು ಅದರಲ್ಲಿ. ಯಾಕಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಮ್ಗೆ ಬರಬೇಕಲ್ಲ, PTKಯಲ್ಲಿ ಅದು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ನಾವು. ಸುಮ್ಮನೆ ನಾವು ಹೊಟ್ಟೆ ತೆನ್ನು ವಾಟು ಹೂ ಡಿಡ್ಡು ಪಟ್ಟು ಇಂಥವೆಲ್ಲ ಬರಿಬೇಡದಲ್ಲಿ, ಕರೆಕ್ಟಾಗಿ ನೀಟಾಗಿ ಬರಬೇಕಂದ್ರೆ ನಮಗೆ ಇಂಗ್ಲೀಷ್ ಬರಬೇಕು. ಆಯ್ತಪ್ಪ ನೀವು ಇಂಗ್ಲೀಷ್ ಬರೋಲ್ಲ, ರಟ್ಟು ಹೊಡಿಬಿಡು, ಮುಗಿದೈತೆ, ತೊಂದರೆ ಇಲ್ಲ. ಮೊದಲು ರಟ್ಟು ಹೊಡಿ, PTKನ ರಟ್ಟು ಹೊಡೋದು ಕರೆಕ್ಟಾಗಿ ನಿನಗೆ ಯಾವ ರೀತಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಬರುತ್ತೋ ನಾನು ಈ ರೀತಿ ಬರಿಬೋದು, ಏನು ತೊಂದರೆ ಏನಿಲ್ಲ. ಸೊ ಹಾಗಾಗಿ ಈ ರೀತಿ ಕೆಲವೊಂದು ಬದಲಾವಣೆ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ಯಾರೆಲ್ಲ ತಪ್ಪು ಮಾಡ್ತಾಯಿದ್ದೀರಿ, ಯಾರೆಲ್ಲ ಫೇಲ್ ಆಗ್ತಾಯಿದ್ದೀರಿ, ಕೆಲವೊಂದು ಈ ರೀತಿ ಸಣ್ಣ ಪುಟ್ಟ ಬದಲು ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ಎಕ್ಸಾಮಲ್ಲಿ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನ ಅನುಭವದ ಪ್ರಕಾರ ಸೊ ನಾನು ಮಾಡಿರ್ತಕ್ಕಂಥ ತಪ್ಪನ್ನು ನಾನು ತಿದ್ದುಕೊಂಡಿದ್ದೀನಿ. ಸೊ ಹಾಗಾಗಿ ತಪ್ಪುಗಳನ್ನು ಎಲ್ಲಿ ಮಾಡ್ತಾಯಿದ್ದೀವಿ, ಸೊ ನಾವು ಏನು ಬದಲು ಮಾಡ್ಕೋಬೇಕು ಅನ್ನೋದನ್ನು ನಾವು ಕಲ್ತ್ಕೋಬೇಕು.
ಸೊ ಹಾಗಾಗಿ ನನ್ನ ಒಂದು ಅನುಭವದ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸಾಧ್ಯವಾದರೆ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮಲ್ಲಿ ನೀವು ಕೂಡ ನಿಮ್ಮ ರಿಸಲ್ಟನ್ನು ನೋಡ್ಬೋದು. ಸೊ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಗ್ರೂಪಿಗಾಗಲಿ, ನಿಮ್ಮ ಒಂದು ಕಾಲೇಜ್ ಗ್ರೂಪಿಗಾಗಲಿ, ಸ್ನೇಹಿತರಿಗೆ ಎಲ್ಲರೂ ಕೂಡ ಶೇರ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಪ್ರೋತ್ಸಾಹ ಇದ್ದರೆ ನಾನು ಇನ್ನೂ ಹೆಚ್ಚು ವಿಡಿಯೋಗಳು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಏನು ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ, ನಡೀತಾ ಇದೆ ಎಕ್ಸಾಮು. ಸೊ ಎಲ್ಲರೂ ಕೂಡ ಎಕ್ಸಾಮ್ ಕಡೆ ಫೋಕಸ್ ಮಾಡಿ. ಸೊ ನಾನು ಟೈಮ್ ಇದ್ದರೆ ಇನ್ನಷ್ಟು ನಾನು ಸಿಲೆಬಸ್ ಸಂಬಂಧಪಟ್ಟಂಗೆ ನಾನು ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಸೊ ಯಾಕಂದರೆ ನಂದು ಕೂಡ ಎಕ್ಸಾಮ್ ಇದೆ. ಸೊ ನಾನು ಕೂಡ ಓದ್ಕೋಬೇಕು. ಟೈಮ್ ಇದ್ದರೆ ನಾನು ಕೆಲವೊಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಎಲ್ಲರೂ ಕೂಡ ಧನ್ಯವಾದಗಳು. ಶುಭ ದಿನ.